గ్రామస్థంగా ഞങ്ങളുടെ ಶಾಸಕರ ಅಭಿಮಾನ್ಯ ಎಲ್ಲರಿಗೂ ಧನ್ಯವಾದ ಅಂತಕ್ಕಂಥದ್ದು. ಈ ರೋಡ್ ಭಾರಿ ಇವರು ಬ್ಯಾಕ್ವರ್ಡ್ ಅನ್ಸಿಂಗ್ ಭಾರಿ ಬ್ಯಾಕ್ವರ್ಡ್ ನಿಂತು ರೋಡ್ ಇನ್ನೂ ಏದೋ ತರത്തിൽ ഒരു സോറിങ് ആയിട്ടുണ്ട്. അത് ഈ മധ്യ എനിക്ക് ഒരു ಡ್ಯಾಮೇಜ್ ಅಪ್ಪಂಜ ಅದ್ರ 3-4 ಕಾಲ ಅದು ಪೆಂಡಿಂಗ್ ಆಚಿ ಈಗ ನಿಂಗಡ ಅವರು ಸಹಾಯಕ ಇದೆಲ್ಲ ಆಯಿತು. ಅದು ನಿಂಗೆ ಒಂದು ಧನ್ಯವಾದ ನಾಡ ನಂಗೆ ಆಶೀರ್ವಾದ ದೇವಳ ಇತ್ತಾಯಪ್ಪ ನಿಂಗೆ ತಿಂಗಿ ಮುಂಜೆ ಬಿಟ್ಟರೆ ಓಡಿನ ನಾಟದಂತ ರಾಜ್ಯ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ನಿರ್ದೇಶನದ ಮೇಲೆ ವಿಶೇಷ ಅನುದಾನ 10 ಕೋಟಿ ರೂಪಾಯಿ ಮಳೆ ಹಾನಿಯ ಕಾಮಗಾರಿಗಳನ್ನು ಮಾಡಲಿಕ್ಕೆ, ರಸ್ತೆ ಕಾಮಗಾರಿಗಳನ್ನು ಮಾಡಲಿಕ್ಕೆ ನೀಡಿದ್ದಾರೆ. ಅದರಲ್ಲಿ ಇವತ್ತು ಒಂದು ರಸ್ತೆ ಕಾಮಗಾರಿಯನ್ನು ಇವತ್ತು 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪೂರ್ಣಗೊಳಿಸುವಂಥ ಸಂದರ್ಭ ಅವೆಲ್ಲ ಕೂಡ ಇಲ್ಲಿ ಸೇರಿದ್ದಾರೆ. ಇದರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ಗ್ರಾಮಸ್ಥರು, ಎಷ್ಟು MLA ಗ್ರಾಮದ ಎಲ್ಲ ಗ್ರಾಮಸ್ಥರು ಭಾಳ ಸಂತಸದಿಂದ ಭಾಳ ವರ್ಷಗಳಿಂದ ಆಗದೇ ಇರುವಂಥ ಈ ಒಂದು ಕಾಮಗಾರಿ ಇವತ್ತು ಪೂರ್ಣ ಆಗಿದೆ ಅಂತ ತಮ್ಮ ಭಾವನೆಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. 10 ಕೋಟಿ ರೂಪಾಯಿ ಅನುದಾನದ ಪೂರ್ಣ ಕೆಲಸಗಳು ಕೂಡ ಇದು ಶೆಟ್ಟಿಗೇರಿ ಮತ್ತು ತೆರಾಳಿಗೆ ಸಂಪರ್ಕ ರಸ್ತೆ. ಅದರಿಂದ ಎಲ್ಲ ಕಡೆ ಸಂಪರ್ಕ ರಸ್ತೆಗಳನ್ನು ಮಾಡಲಿಕ್ಕೆ 15 ಲಕ್ಷ 20 ಲಕ್ಷ ಈ ರೀತಿಯಾಗಿ 10 ಕೋಟಿಯನ್ನು ವೆಚ್ಚ ಮಾಡ್ತಾಯಿದ್ವಿ. ಭಾಳಷ್ಟು ಜಾಗಗಳಲ್ಲಿ ಕಾಮಗಾರಿ ಚಾಲನೆಯಲ್ಲಿದೆ, ಇನ್ನು ಶುರು ಆಗದೇ ಇರುವಂಥದ್ದು ಕೂಡ ಇದೆ, ಪೂರ್ಣಗೊಂಡಿರೋದು ಕೂಡ ಇದೆ. ಅಂದರೆ ಈ ಪೂರ್ಣ ಮೊತ್ತವನ್ನು ಬಳಸಿ ಜನರಿಗೆ ಅನುಕೂಲ ಆಗುವಂಥ ಕಾಮಗಾರಿಯನ್ನು ಮಾಡಿದ್ದೇವೆ. ಬೆಳ್ಳೂರಿನ ಈಗಾಗಲೇ ಹಲವಾರು ಇದರಲ್ಲಿ ಕೂಡ ಇದಕ್ಕೆ ಮೊದಲು ಮಾಡಿದ್ದೀವಿ. ಆದರೆ ಕಳೆದ ಬಾರಿ ಕೂಡ ಅಲ್ಲಿಂದ ಅಡ್ಡ ರಸ್ತೆಯಿಂದ ಸುಮಾರು ನಮ್ಮ ಅನುದಾನದಲ್ಲಿ ಕೂಡ ನಡೀತು, ಸರ್ಕಾರದ ಸ್ಪೆಷಲ್ ಪ್ಯಾಕೇಜಲ್ಲಿ. ಆಮೇಲೆ ಸುಮಾರು 5 ವರ್ಷ ಹಾಳಾಗಿತ್ತು. ಈ ಸಲ ಇದನ್ನು ಈ ಲಿಂಕ್ ರೋಡ್ನ ಸೇರಿಸ್ಬೇಕಂತ ಹೇಳೋ ನಿಟ್ಟಿನಲ್ಲಿ ನಮ್ಮ KDL ಇದರಲ್ಲಿ ಸ್ಪೆಷಲ್ ಇದರಲ್ಲಿ ಪ್ಯಾಕೇಜಲ್ಲಿ 7 ಲಕ್ಷ ರೂಪಾಯಿಯಲ್ಲಿ ಈ ಕೆಲಸ ಆಗಿದೆ. ಇದು ಬೆಳ್ಳೂರು ಮತ್ತು ಹರಿಹರ ಶೆಟ್ಟಿಗೇರಿ ಸಂಪರ್ಕ ರಸ್ತೆಯಾಗಿದ್ದು ಸುಮಾರು 4 ಕಿಲೋಮೀಟರ್ ಇದೆ. ಇದರ ಬಾಕಿ ಉಳಿದ ಭಾಗವನ್ನು ಇವತ್ತು 7 ಲಕ್ಷದಲ್ಲಿ ಕೆಲಸವನ್ನು ಕಾಮಗಾರಿಯನ್ನು ಪೂರ್ಣಗೊಳಿಸಿ ಅತ್ಯುತ್ತಮವಾಗಿ ಕೂಡ ಕೆಲಸ ಆಗಿದೆ. ಆದರೆ ಇಷ್ಟೊಳ್ಳೆ ರಸ್ತೆ ಆದಾಗ ರಸ್ತೆ ಸೈಡಲ್ಲಿ ಕಡೆಗಳಲ್ಲಿ ಇರುವಂಥ ಬೇಲಿಗಳನ್ನ ತೆಗೆದ್ರೆ ಮಾತ್ರ ರಸ್ತೆ ಉಳಿತದೆ ಅಂತ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತೀವಿ. ಯಾಕೆಂದರೆ ಇವತ್ತು ತುಂಬ ರಸ್ತೆಗಳೆಲ್ಲ ಬೇಕಂತ ಹೇಳ್ತಾರೆ. ಒಂದು ತಾರ್ ರಸ್ತೆ ಆದಮೇಲೆ ಚರಂಡಿಗಳು ನೀರು ಸರಿಯಾಗಿ ತೋಟದೊಳಗೆ ಸೈಡಲ್ಲಿ ಹೋದರೆ ಮಾತ್ರ ರಸ್ತೆಗಳು, ಇಲ್ಲದ್ರೆ 3 ವರ್ಷ 4 ವರ್ಷ ಹೋಗಿ ಪುನಃ ರಸ್ತೆಗೆ ಅಪ್ಲಿಕೇಶನ್ ಇಟ್ಕೊಂಡು ಬರುವಂಥ ವ್ಯವಸ್ಥೆ ಆಗ್ತದೆ. ಆದ್ದರಿಂದ ರಸ್ತೆನ ಯಾವಾಗಲೂ ಯೂಸ್ ಮಾಡೋದು ಸುತ್ತಮುತ್ತಲಿನ ಹತ್ತಿರದಿರುವ ತಾವು ತೋಟದವರೇ ತಮ್ಮ ಮನೆಗಳಿಗೆ ಹೋಗೋದೆ. ಅದನ್ನು ದಯವಿಟ್ಟು ಇವತ್ತು ಈ ಕಾಲದಲ್ಲಿ ಎಲ್ಲರೂ ಕೂಡ ಕೆಲವಾರು ಕಡೆಗಳಲ್ಲಿ ಬೇಲಿ ತೆಗೆದೇ ಭಾರಿ ಉತ್ತಮವಾಗಿ ರಸ್ತೆಗಳನ್ನ ರೂಪಿಸಿದ್ದಾರೆ. ವಾಣಗೆರೆಯಲ್ಲಿ ನೋಡಬೇಕು, ಎಲ್ಲರೂ ಹೋಗಿ ನೋಡಿದ್ರೆ ಪ್ರತಿಯೊಬ್ಬರು ಕೂಡ ರಸ್ತೆಯಲ್ಲಿ ಬೇಲಿ ಕಾಣೋದಿಲ್ಲ.
ಆದ್ದರಿಂದ ಎಲ್ಲರೂ ಕೂಡ ಬೇಲಿ ತೆಗೆದ್ರೆ ನಿಮ್ಮ ರಸ್ತೆಗಳು ಒಂದು 10 ವರ್ಷಗಳಾದರೂ ಉಳಿತದೆ ಅಂತ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತೀವಿ. ನೀವು ಪುನಃ ಆ ಸಂದರ್ಭದಲ್ಲಿ ಏನಾದ್ರು ರಸ್ತೆ ಆಗಿಲ್ಲ ಅಂತ ಹೇಳುವ ನಮಗೆ ಕೂಡ ಬೇಜಾರಾಗುವಂಥ ವಿಚಾರ. ಆದಷ್ಟು ರಸ್ತೆನ ಕಾಪಾಡ್ಕೊಳ್ಳುವಂಥ ಕೆಲಸ ನಮ್ಮ ಸಾರ್ವಜನಿಕ ನಮ್ಮ ಜವಾಬ್ದಾರಿಯಾಗಿರ್ತದೆ. ದಯವಿಟ್ಟು ಹೇಳ್ತೀನಿ, ಈ ರಸ್ತೆಗಳ ಬದಿಗಳಿರುವಂಥ ಬೇಲಿಗಳನ್ನ ತೆಗಿರಿ, ಉತ್ತಮವಾಗ್ತದೆ, ನಿಮ್ಮ ರಸ್ತೆಗಳು ಉಳಿತದೆ ಅಂತ ಹೇಳೋದನ್ನ ಹೇಳುತ್ತಾ, ಮುಂದಿನ ದಿನಗಳಲ್ಲೂ ಅಷ್ಟೇ ನಾವೆಲ್ಲ ಈ ರಸ್ತೆಗಳನ್ನ ಮಾಡುವಾಗ ನಮ್ಮ ಸರ್ಕಾರದ ಮೂಲಕವೇ, ನಮ್ಮ ಒಂದು ಕಾಂಗ್ರೆಸ್ ಸರ್ಕಾರದ ಇದರಲ್ಲೇ ನಾವು ಪ್ರತಿಯೊಂದು ಅಲ್ಲಿಂದ ಇಲ್ಲಿವರೆಗೆ ರಸ್ತೆಗಳನ್ನ ಮಾಡಿದ್ವಿ. ಆದರೂ ಕೂಡ ಜನರ ಬೆಂಬಲಗಳು ಕೆಲವೊಂದು ಸಂದರ್ಭದಲ್ಲಿ ಯಾವುದೋ ಒಂದು ಭಾವನಾತ್ಮಕ ವಿಚಾರಗಳನ್ನು ಹೋಗ್ತೀವಿ. ನಾವೆಲ್ಲ ಈ ರಸ್ತೆಗಳನ್ನ ಮನಗಂಡು ಮಾಡಿದ್ದೀವಿ. ಈ ಭಾಗದ ಜನ ನಮಗೆ ಸಹಾಯ ಕೂಡ ಮುಂದಿನ ದಿನಗಳಲ್ಲಿ ಬೇರೆ ಅಭಿವೃದ್ಧಿ ಕೆಲಸಗಳಾಗಬೇಕಾದ್ರೂ ಕೂಡ ತಮ್ಮ ಸಹಾಯಗಳು ಕೂಡ ಅವಶ್ಯಕತೆ ಅಂತ ಹೇಳುತ್ತಾ, ತಾವೆಲ್ಲ ಎಲ್ಲ ಮುಂದಿನ ದಿನಗಳಲ್ಲಿ ತಾವು ಬೆಂಬಲಿಸಿದ್ರೆ ಇನ್ನೂ ಉತ್ತಮವಾದ ಅಭಿವೃದ್ಧಿ ಕೆಲಸಗಳು ನಾವು ಮಾಡಲಿಕ್ಕೆ ತಯಾರಿದ್ದೀವಿ ಅಂತ ಕೂಡ ನಾನು ಹೇಳಲಿಕ್ಕೆ ಇಲ್ಲಿ ಇಚ್ಛೆ ಪಡ್ತೀನಿ.